ಸರ್ಕಾರದ ವಿರುದ್ಧವಾಗಿ ಸಾರಿಗೆ ನೌಕರರ ಮುಷ್ಕರ ಏನಿತ್ತು, ಈ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ವಿಚಾರಣೆ ಆಗ್ತಾ ಇತ್ತು. ಹೈಕೋರ್ಟ್ಗೆ PIL ಅರ್ಜಿಯನ್ನು ಸಲ್ಲಿಸಿದಂತಹ ದೀಕ್ಷಾ ಅಮೃತೇಶ್ ಅವರಿದ್ದಾರೆ, ವಕೀಲರು. ಅವ್ರನ್ನ ಕೇಳೋಣ ಇವತ್ತು ವಿಚಾರಣೆಯಲ್ಲಿ ಏನೇನಾಯ್ತು ಅಂತ. ಮೇಡಮ್, ಮೊದಲನೇದಾಗಿ ಈ ಮುಷ್ಕರ ಈ ಹಿಂದೆನೇ ಹೈಕೋರ್ಟ್ನಲ್ಲೂ ಕೂಡ ವಿಚಾರಣೆ ಆಗ್ತಾ ಇತ್ತು, ಅದಕ್ಕೆ ತಡೆ ಕೂಡ ನೀಡಿತ್ತು. ಅದರ ವಿರುದ್ಧವಾಗಿಯೂ ಕೂಡ ಕಾನೂನನ್ನ ಮೀರಿ ಅವರು ಮಾಡಿದರು. ಇವತ್ತು ವಿಚಾರಣೆಯಲ್ಲಿ ಏನೇನಾಯಿತು? ಸೊ ಇವತ್ತು ವಿಚಾರಣೆಯಲ್ಲಿ ಕೋರ್ಟಿಗೆ ಗಮನಕ್ಕೆ ತಂದ್ವಿ ದಟ್ ಹೌದು ಬೆಂಗಳೂರಲ್ಲಿ ಅಷ್ಟು ಸ್ಟ್ರೈಕ್ ಅಂತ ಮುಂದೆ ಹೋಗಿರ್ಲಿಕ್ಕಿಲ್ಲ, ಬಟ್ ಬೇರೆ ಈ ಗ್ರಾಮಾಂತರದ ಜಾಗದಲ್ಲಿ ಎಷ್ಟು ಎಫೆಕ್ಟ್ ಆಗಿದೆ ಅಂದರೆ ಕಾಲೇಜಸ್ಗಳು ನಿಂತೋಗ್ತಾ ಇದೆ. ಅದು ರಜಾ ಕೊಟ್ಟಿಲ್ಲ ಕಾಲೇಜ್ಗಳು, ಬಟ್ ಮಕ್ಕಳಿಗೆ ಅಲ್ಲಿ ಕಾಲೇಜ್ ತಲುಪಕ್ಕಾಗ್ತಾ ಇಲ್ಲ. ಒಂದು ಎಕ್ಸಾಮ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಕೊಪ್ಪಳದಲ್ಲಿ, ಬೆಳಗಾಂನಲ್ಲಿ ಸ್ಥಗಿತಗೊಳ್ತಿದೆ. ಅದಾದಮೇಲೆ ಮೈಸೂರಲ್ಲೂ ಅಷ್ಟೇ, ಮೈಸೂರಲ್ಲೂ ಯಾವುದೂ ಬಸ್ಸಸ್ ಓಡಾಡ್ತಾ ಇಲ್ಲ ಅಂತ ದಿಸ್ ವಾಸ್ ಬ್ರಾಟ್ ಟು ದ ನೋಟಿಸ್ ಆಫ್ ದ ಕೋರ್ಟ್. ಅದಾದಮೇಲೆ ಕೋರ್ಟ್ ಅದಕ್ಕೆ ಅಂದರು, ಇವಾಗ ಆಲ್ರೆಡಿ ಒಂದು ನಿನ್ನೆ ಇಂಟ್ರಿಮ್ ಆರ್ಡರ್ ಇದೆ, ಇಂಟ್ರಿಮ್ ಆರ್ಡರ್ ಇದ್ದರೂ ಅದು ಹೆಂಗೆ ಇದು ನಡೆಯೋಕ್ಕಾಗುತ್ತೆ, ಇಸನ್ ದಟ್ ಅ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋದು ಒಂದು ವಿಚಾರ ಬಂತು. ಅದಾದಮೇಲೆ ಪೆಟಿಷನಲ್ಲಿ ನಾವು ಒಂದು ಇದು ಹಾಕಿದ್ವಿ, ಎಸ್ಮಾ ಕಾಯ್ದೆ ಜಾರಿಗೊಳಿಸಿದ್ದಾರೆ 17/7ಕ್ಕೆ. ಆ ಎಸ್ಮಾ ಜಾರಿಗೊಳಿಸಿದ್ರೆ ಈ ಯಾವುದು KSRTC ಆಗಲಿ, BMTC ಆಗಲಿ, KKRTC ಆಗಲಿ, ಇವೆಲ್ಲ ಕಾರ್ಪೊರೇಷನ್ಗಳು ದೇ ಹ್ಯಾವ್ ಟು ಫಂಕ್ಷನ್. ಅಲ್ಲಿ ಸ್ಟ್ರೈಕ್ ಹೋಗೋಕ್ಕಾಗಲ್ಲ. ಎಸ್, ಅಂಡರ್ ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಸ್ಟ್ರೈಕ್ ಹೋಗೋ ಒಂದು ರೈಟ್ ಇದೆ, ಬಟ್ ಎಸ್ಮಾ ಕಾಯ್ದೆ ಆಗಿದ ತಕ್ಷಣ ದೇ ಕಾಂಟ್ ಗೋ ಆನ್ ಅ ಸ್ಟ್ರೈಕ್. ಎನಿ ಸ್ಟ್ರೈಕ್ ಅವಾಗ ಆ ಟೈಮಲ್ಲಿ ಇದ್ದರೆ ಇಟ್ ಬಿಕಮ್ಸ್ ಅ ಇಲ್ಲೀಗಲ್ ಸ್ಟ್ರೈಕ್. ಆ ಇಲ್ಲೀಗಲ್ ಸ್ಟ್ರೈಕ್ ಇದ್ದಾಗ ಅಂಡರ್ ದಿ ಪ್ರಾವಿಷನ್ಸ್ ಆಫ್ ಎಸ್ಮಾ ಆ್ಯಕ್ಟಲ್ಲಿ ಅವ್ರ ಅಗೇನ್ಸ್ಟು ಪ್ಯೂನಿಟಿವ್ ಆ್ಯಕ್ಷನ್ ತೊಗೋಬೋದು, ಅವ್ರನ್ನ ಅರೆಸ್ಟು ಮಾಡ್ಬೋದು ಆ್ಯಂಡ್ ಎವ್ರಿಥಿಂಗ್. ಸೊ ಅಂಡರ್ ದಿಸ್ ಏನಾರು ಆ್ಯಕ್ಷನ್ ತೊಗೊಳ್ಳಿ. ಇಫ್ ಫರ್ದರ್ ಹೋದರೆ ಫಸ್ಟ್ ಆಫ್ ಆಲ್ ಇಂಟ್ರಿಮ್ ಆರ್ಡ್ರನ್ನ ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಆಗಿದೆ ನಾಡಿದ ತನಕ. ಸೊ ಇವಾಗ ಯಾವುದೇ ಸ್ಟ್ರೈಕಲ್ಲಿ ಇದ್ದರೂ ದೇ ಹ್ಯಾವ್ ಟು ಸ್ಟಾಪ್ ಇಮಿಡಿಯೇಟ್ಲಿ ಅನ್ನೋದೊಂದು ಹೇಳಿ. ಈಗ ಅವರು ನಮಗೆ ನೋಟಿಸ್ ಸಿಕ್ಕಿರಲಿಲ್ಲ, ಸರಿಯಾಗಿ ಸರ್ವ್ ಆಗಿಲ್ಲ ಬೇಗ ಅಂತ ಒಂದು ಆರೋಪ ಮಾಡಿದ್ರು. ಅದಕ್ಕೆ ಎಲ್ಲರಿಗೂ ಗೊತ್ತು ಟೆಕ್ನಾಲಜಿ ಎಷ್ಟು ಫಾಸ್ಟ್ ಇದೆ. ನಿಮ್ಮ TVಯಿಂದನೇ ಎಲ್ಲರಿಗೂ ಗೊತ್ತು. ಅದು ನಿನ್ನೆ ವಿಚಾರಣೆ ಆಗಿದ ತಕ್ಷಣ ಎವ್ರಿವೇರ್ ಇಟ್ ವೆಂಟ್ ಔಟ್ ಸೇಯಿಂಗ್ ದಟ್ ಇಂಟ್ರಿಮ್ ಆರ್ಡರ್ ಆಗಿದೆ. ನಮ್ಗೆ ಇಂಟ್ರಿಮ್ ಆರ್ಡರ್ ಸಿಕ್ಕಿದ ತಕ್ಷಣ ನಾವೆಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೀವಿ. ಪ್ಲಸ್ ನಮ್ಗೆ ಫಿಸಿಕಲ್ ಕಾಪಿ ಹೋಗಿ ಸರ್ವ್ ಮಾಡಿದ್ದು 7 ಗಂಟೆಗೆ ಹೋಗಿ ಸರ್ವ್ ಮಾಡಿದ್ದು. ಅವ್ರು ಏನೋ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ, ಇದರಲ್ಲಿ ಒಂದು 5 ಯೂನಿಯನ್ಸ್ ಇವೆ. ಈ 5 ಯೂನಿಯನ್ಸ್ದು ಹೆಡ್ಡು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂದ್ಬಿಟ್ಟು ಅವರು ಹೋಗಿ ಅಲ್ಲಿ ಹೋಗಿ ಸರ್ವ್ ಮಾಡಿದ್ವಿ, ಫಿಸಿಕಲಿ ಹೋಗಿ ಸರ್ವ್ ಮಾಡಿದ್ವಿ. ಆ ಫಿಸಿಕಲಿ ಹೋಗಿ ಸರ್ವ್ ಮಾಡಿದ್ನೂ ಇಲ್ಲ, ತುಂಬ ಲೇಟ್ ಬಂತು. ಫಸ್ಟ್ ಆಫ್ ಆಲ್ ಅವರೆಲ್ಲ ತುಂಬ ದೊಡ್ಡವರು, ಅವ್ರಿಗೆ ಜ್ಞಾನ ಇದ್ದೇ ಇರ್ತದೆ. ಅಲ್ಲಿ ರೀಸನ್ ಕೊಡೋದು ಇಲ್ಲ, ನಾವು ಲೀಗಲ್ ನಮ್ಗೆ ಏನೂ ಗೊತ್ತಾಗಲ್ಲ, ಇದು ಮಾಡ್ತೀವಿ ಅದು ಮಾಡ್ತೀವಿ ಅನ್ನೋದು ಇಸ್ ಜಸ್ಟ್ ಆನ್ ದ ಫೇಸ್ ಆಫ್ ಇಟ್. ಟೆಕ್ನಿಕಲಿ ಅವಾಯ್ಡ್ ಮಾಡೋಕ್ಕೆ ಮಾಡೋ ಟ್ಯಾಕ್ಟಿಕ್ ಅಷ್ಟೇ ಹೊರತು. ಈಗ ಅವ್ರು 15ನೇ ತಾರೀಕು ಜುಲೈ 15ಕ್ಕೆ ನಾವು ಮುಷ್ಕರ ಮಾಡ್ತೀವಿ ಅನ್ನೋಂಥದ್ದನ್ನ ಹೇಳಿದ್ವಿ, ಸೂಚನೆ ಕೊಟ್ಟಿದ್ವಿ, ಆದರೂ ಕೂಡ ಇವಾಗ ಅಷ್ಟೇ ತಂದಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಸೊ ಜುಲೈ 15ಕ್ಕೆ ಮಾಡಿ, ಬಿಕಾಸ್ ದೇ ಸೇ 21 ಡೇಸ್ ನೋಟಿಸ್ ಕೊಡಬೇಕು ಬಿಫೋರ್ ಅ ಸ್ಟ್ರೈಕ್ ಇಸ್ ಬೀಯಿಂಗ್ ಕಾಲ್ಡ್. ಐ ಅಂಡರ್ಸ್ಟ್ಯಾಂಡ್. 17/7ಗೆ ಎಸ್ಮಾ ಆ್ಯಕ್ಟ್ ಬಂದಿದ ತಕ್ಷಣ ಯೋರ್ ಸ್ಟ್ರೈಕ್ ಕೆ ನಾಟ್ ಹ್ಯಾಪನ್. ಆ್ಯಂಡ್ ಅದಾಗಿದ ತಕ್ಷಣ 18/7ಗೆ ಲೇಬರ್ ಡಿಪಾರ್ಟ್ಮೆಂಟ್ ಕಾಲ್ಸ್ ದೆಮ್ ಫಾರ್ ಅ ಕನ್ಸಿಲಿಯೇಷನ್ ಮೀಟಿಂಗ್. ದಟ್ ಈಸ್ ದಿಸ್ ಈಸ್ ಗೌರ್ಮೆಂಟ್ ಟ್ರೈಂಗ್ ಟು ಟೇಕ್ ಆ್ಯಕ್ಷನ್ ಸ್ಟೆಪ್ ಬೈ ಸ್ಟೆಪ್ ಆ್ಯಂಡ್ ಫಾಸ್ಟರ್ ಎನಫ್. ಸೊ ಆ ನಮ್ಗೆ ಗೊತ್ತಾದಂಗೆ ನೆನ್ನೆ 2 ಮೀಟಿಂಗ್ ಆಗಿದೆ, ಕನ್ಸಿಲಿಯೇಷನ್ ಮೀಟಿಂಗ್. ಏನೂ ಫಲಿತಾಂಶ ಬಂದಿಲ್ಲ. ಪ್ಲಸ್ ಆಲ್ಸೋ CM ಅವ್ರ ಜೊತೆನೂ ಮಾತಾಡಿ ಇದಕ್ಕೆ ಇಬ್ಬರು ಏನು ನಾನು ಮಾಡಲ್ಲ ನೀನು ಮಾಡಲ್ಲ ಅಂದರೆ ಆಗಲ್ಲ ಕೆಲಸಗಳು. ಈಗ 38 ತಿಂಗಳ ಸಂಬಳ ಬಂದಿಲ್ಲ ಅನ್ನುವಂಥದ್ದು, ರಾಯಚೂರಿನಲ್ಲಿ ಒಬ್ಬರು ಡ್ರೈವರ್ ಕಂಡಕ್ಟರ್ ಅಳ್ತಾ ಇರುವಂಥದ್ದು, ಜೊತೆಗೆ ಇವತ್ತು ಕೂಡ ಎಷ್ಟೋ ಕಡೆ ಬಸ್ಗಳು ಇಲ್ಲದೆ ಮಕ್ಕಳು ಎಕ್ಸಾಮ್ಸ್ಗಳನ್ನ ಬರೀಲಿಲ್ಲ, ಈ ಥರ ಸಮಸ್ಯೆ ಬರ್ತದೆ. ಅವ್ರದ್ದು ಸಮಸ್ಯೆ ಇದೆ, ಇವ್ರದ್ದು ಸಮಸ್ಯೆ ಇದೆ. ಹಾಗಾದರೆ ಏನು ಅಂತ ಇಲ್ಲಿ ಗೊತ್ತಲ್ವಾ, ಮಧ್ಯದಲ್ಲಿ ಗೌರ್ಮೆಂಟ್ ಇದ್ದಾರೆ, ದೇ ಹ್ಯಾವ್ ಟು ಗಿವ್ ಅಸ್ ಅ ಸೊಲ್ಯೂಷನ್ ಅಟ್ ದಿ ಎಂಡ್ ಆಫ್ ದ ಡೇ. ಹೌದು, ಇವಾಗ ಗೌರ್ಮೆಂಟ್ ಹೇಳುತ್ತೆ ಇಲ್ಲ ನಾವು ಇಷ್ಟು ಏನೋ ಐ ಆಮ್ ನಾಟ್ ಶೋರ್ ಆಫ್ ದ ನಂಬರ್ಸ್. ವಿಚಾರಣೆಯಲ್ಲಿ ಗೌರ್ಮೆಂಟ್ಗೆ ಏನಾದರೂ ತಿಳಿಸುವಂಥ ಕೆಲಸ ಆಯ್ತಾ ಹೈಕೋರ್ಟ್ನಿಂದ? ಇದು ಲೇಬರ್ ಇದ್ರ ಏನು ಅಮೌಂಟ್ ಕೊಡೋದ್ರ ಬಗ್ಗೆ ಏನು ಆ ಥರ ಡಿಸ್ಕಷನ್ ಇಲ್ಲ. ಬಟ್ ಗೌರ್ಮೆಂಟಿಗೆ ಒಂದು ಇನ್ಫಾರ್ಮೇಷನ್, ಇವಾಗ ಸ್ಟ್ರೈಕು ಇಲ್ಲೀಗಲ್ ಅಂತ ಡಿಕ್ಲೇರ್ ಆದರೆ ಪ್ಲೀಸ್ ಟೇಕ್ ಆ್ಯಕ್ಷನ್ ಅಕಾರ್ಡಿಂಗ್ಲಿ ಅಂತ ಒಂದು ಕನ್ಫರ್ಮ್ಡ್ ಸ್ಟೆಪ್ ಸಿಕ್ಕಿದೆ. ಅದು ಬಿಟ್ಟರೆ ಬೇರೆ ಏನೂ ಇದಿಲ್ಲ. ದೇಲ್ ಹ್ಯಾವ್ ಟು ಗೋ ಹೆಡ್ ವಿತ್ 7th ಒಂದು ಮೀಟಿಂಗ್ ಆಗುತ್ತೆ ಅಂತ ಇದ್ದಾರೆ. ಆ ಮೀಟಿಂಗಲ್ಲಿ ಏನಾಗುತ್ತೆ, ಏನು ನಡೆಯುತ್ತೆ, ಯಾರು ಇನ್ ಬಿಟ್ವೀನ್ ಕಾಂಪ್ರಮೈಸ್ ಮಾಡಿಕೊಂಡು ಇದು ಮಾಡ್ತಾರೆ ಅಂತ ಗೊತ್ತಾಗಬೇಕು ಅಷ್ಟೇ. ಸೊ ಹಾಗಿದ್ರೆ ಈ ಕ್ಷಣದಿಂದ ಮುಷ್ಕರ ನಿಲ್ಲಿಸಬೇಕು ಅಂತ ಹೇಳಿದ್ರು. ಹೌದು, ಈ ಕ್ಷಣದಿಂದ ಮುಷ್ಕರ ನಿಲ್ಲಿಸಬೇಕು. ಬಿಕಾಸ್ ನೆನ್ನೆ ಆಲ್ರೆಡಿ ಆರ್ಡ್ರ್ ಕೊಟ್ಟಾಗಿದೆ ಸೇಯಿಂಗ್ ದಟ್ ಮುಷ್ಕರ ಆಗಬಾರ್ದು ಅಂತ. ಆದರೂ ಇನ್ನೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅನ್ನೋದು ಗೊತ್ತಾಗಿದ್ದಕ್ಕೆ ಇದಾಗುತ್ತೆ.
ಇದಿಷ್ಟು ದೀಕ್ಷಾ ಅಮೃತೇಶ್ ವಕೀಲರ ಮಾತಾಗಿರುವಂಥದ್ದು. ಅಂದರೆ ಈ ಕ್ಷಣದಿಂದ ಮುಷ್ಕರವನ್ನು ನಿಲ್ಲಿಸಬೇಕು, ಇಲ್ಲ ಅಂತಂದರೆ ಕಾನೂನು ಪ್ರಕಾರದ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೂಡ ನೀಡಿರುವಂಥದ್ದು. ಸದ್ಯ ಈ ಮುಷ್ಕರದ ವಿವಾದ ಏನಿದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ಸರ್ಕಾರದ ವಿರುದ್ಧವಾಗಿ ಸಾರಿಗೆ ನೌಕರರ ಮುಷ್ಕರ ಏನಿತ್ತು, ಈ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ವಿಚಾರಣೆ ಆಗ್ತಾ ಇತ್ತು. ಹೈಕೋರ್ಟ್ಗೆ PIL ಅರ್ಜಿಯನ್ನು ಸಲ್ಲಿಸಿದಂತಹ ದೀಕ್ಷಾ ಅಮೃತೇಶ್ ಅವರಿದ್ದಾರೆ, ವಕೀಲರು. ಅವ್ರನ್ನ ಕೇಳೋಣ ಇವತ್ತು ವಿಚಾರಣೆಯಲ್ಲಿ ಏನೇನಾಯ್ತು ಅಂತ. ಮೇಡಮ್, ಮೊದಲನೇದಾಗಿ ಈ ಮುಷ್ಕರ ಈ ಹಿಂದೆನೇ ಹೈಕೋರ್ಟ್ನಲ್ಲೂ ಕೂಡ ವಿಚಾರಣೆ ಆಗ್ತಾ ಇತ್ತು, ಅದಕ್ಕೆ ತಡೆ ಕೂಡ ನೀಡಿತ್ತು. ಅದರ ವಿರುದ್ಧವಾಗಿಯೂ ಕೂಡ ಕಾನೂನನ್ನ ಮೀರಿ ಅವರು ಮಾಡಿದರು. ಇವತ್ತು ವಿಚಾರಣೆಯಲ್ಲಿ ಏನೇನಾಯಿತು? ಸೊ ಇವತ್ತು ವಿಚಾರಣೆಯಲ್ಲಿ ಕೋರ್ಟಿಗೆ ಗಮನಕ್ಕೆ ತಂದ್ವಿ ದಟ್ ಹೌದು ಬೆಂಗಳೂರಲ್ಲಿ ಅಷ್ಟು ಸ್ಟ್ರೈಕ್ ಅಂತ ಮುಂದೆ ಹೋಗಿರ್ಲಿಕ್ಕಿಲ್ಲ, ಬಟ್ ಬೇರೆ ಈ ಗ್ರಾಮಾಂತರದ ಜಾಗದಲ್ಲಿ ಎಷ್ಟು ಎಫೆಕ್ಟ್ ಆಗಿದೆ ಅಂದರೆ ಕಾಲೇಜಸ್ಗಳು ನಿಂತೋಗ್ತಾ ಇದೆ. ಅದು ರಜಾ ಕೊಟ್ಟಿಲ್ಲ ಕಾಲೇಜ್ಗಳು, ಬಟ್ ಮಕ್ಕಳಿಗೆ ಅಲ್ಲಿ ಕಾಲೇಜ್ ತಲುಪಕ್ಕಾಗ್ತಾ ಇಲ್ಲ. ಒಂದು ಎಕ್ಸಾಮ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಕೊಪ್ಪಳದಲ್ಲಿ, ಬೆಳಗಾಂನಲ್ಲಿ ಸ್ಥಗಿತಗೊಳ್ತಿದೆ. ಅದಾದಮೇಲೆ ಮೈಸೂರಲ್ಲೂ ಅಷ್ಟೇ, ಮೈಸೂರಲ್ಲೂ ಯಾವುದೂ ಬಸ್ಸಸ್ ಓಡಾಡ್ತಾ ಇಲ್ಲ ಅಂತ ದಿಸ್ ವಾಸ್ ಬ್ರಾಟ್ ಟು ದ ನೋಟಿಸ್ ಆಫ್ ದ ಕೋರ್ಟ್. ಅದಾದಮೇಲೆ ಕೋರ್ಟ್ ಅದಕ್ಕೆ ಅಂದರು, ಇವಾಗ ಆಲ್ರೆಡಿ ಒಂದು ನಿನ್ನೆ ಇಂಟ್ರಿಮ್ ಆರ್ಡರ್ ಇದೆ, ಇಂಟ್ರಿಮ್ ಆರ್ಡರ್ ಇದ್ದರೂ ಅದು ಹೆಂಗೆ ಇದು ನಡೆಯೋಕ್ಕಾಗುತ್ತೆ, ಇಸನ್ ದಟ್ ಅ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋದು ಒಂದು ವಿಚಾರ ಬಂತು. ಅದಾದಮೇಲೆ ಪೆಟಿಷನಲ್ಲಿ ನಾವು ಒಂದು ಇದು ಹಾಕಿದ್ವಿ, ಎಸ್ಮಾ ಕಾಯ್ದೆ ಜಾರಿಗೊಳಿಸಿದ್ದಾರೆ 17/7ಕ್ಕೆ. ಆ ಎಸ್ಮಾ ಕಾಯ್ದೆ ಜಾರಿಗೊಳಿಸಿದ್ರೆ ಈ ಯಾವುದು KSRTC ಆಗಲಿ, BMTC ಆಗಲಿ, KKRTC ಆಗಲಿ, ಇವೆಲ್ಲ ಕಾರ್ಪೊರೇಷನ್ಗಳು ದೇ ಹ್ಯಾವ್ ಟು ಫಂಕ್ಷನ್. ಅಲ್ಲಿ ಸ್ಟ್ರೈಕ್ ಹೋಗೋಕ್ಕಾಗಲ್ಲ. ಎಸ್, ಅಂಡರ್ ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಸ್ಟ್ರೈಕ್ ಹೋಗೋ ಒಂದು ರೈಟ್ ಇದೆ, ಬಟ್ ಎಸ್ಮಾ ಕಾಯ್ದೆ ಆಗಿದ ತಕ್ಷಣ ದೇ ಕಾಂಟ್ ಗೋ ಆನ್ ಅ ಸ್ಟ್ರೈಕ್. ಎನಿ ಸ್ಟ್ರೈಕ್ ಅವಾಗ ಆ ಟೈಮಲ್ಲಿ ಇದ್ದರೆ ಇಟ್ ಬಿಕಮ್ಸ್ ಎ ಇಲ್ಲೀಗಲ್ ಸ್ಟ್ರೈಕ್. ಆ ಇಲ್ಲೀಗಲ್ ಸ್ಟ್ರೈಕ್ ಇದ್ದಾಗ ಅಂಡರ್ ದಿ ಪ್ರಾವಿಷನ್ಸ್ ಆಫ್ ಎಸ್ಮಾ ಆ್ಯಕ್ಟಲ್ಲಿ ಅವ್ರ ಅಗೇನ್ಸ್ಟು ಪ್ಯೂನಿಟಿವ್ ಆ್ಯಕ್ಷನ್ ತೊಗೋಬೋದು, ಅವ್ರನ್ನ ಅರೆಸ್ಟು ಮಾಡ್ಬೋದು ಆ್ಯಂಡ್ ಎವ್ರಿಥಿಂಗ್. ಸೊ ಅಂಡರ್ ದಿಸ್ ಏನಾರು ಆ್ಯಕ್ಷನ್ ತೊಗೊಳ್ಳಿ. ಇಫ್ ಫರ್ದರ್ ಹೋದರೆ ಫಸ್ಟ್ ಆಫ್ ಆಲ್ ಇಂಟ್ರಿಮ್ ಆರ್ಡ್ರನ್ನ ಎಕ್ಸ್ಟೆಂಡ್ ಮಾಡಬೇಕು, ಎಕ್ಸ್ಟೆಂಡ್ ಆಗಿದೆ ನಾಡಿದ ತನಕ. ಸೊ ಇವಾಗ ಯಾವುದೇ ಸ್ಟ್ರೈಕಲ್ಲಿ ಇದ್ದರೂ ದೇ ಹ್ಯಾವ್ ಟು ಸ್ಟಾಪ್ ಇಮಿಡಿಯೇಟ್ಲಿ ಅನ್ನೋದೊಂದು ಹೇಳಿ. ಈಗ ಅವರು ನಮಗೆ ನೋಟಿಸ್ ಸಿಕ್ಕಿರಲಿಲ್ಲ, ಸರಿಯಾಗಿ ಸರ್ವ್ ಆಗಿಲ್ಲ ಬೇಗ ಅಂತ ಒಂದು ಆರೋಪ ಮಾಡಿದ್ರು. ಅದಕ್ಕೆ ಎಲ್ಲರಿಗೂ ಗೊತ್ತು ಟೆಕ್ನಾಲಜಿ ಎಷ್ಟು ಫಾಸ್ಟ್ ಇದೆ, ನಿಮ್ಮ ಟಿವಿಯಿಂದನೇ ಎಲ್ಲರಿಗೂ ಗೊತ್ತು. ಅದು ನಿನ್ನೆ ವಿಚಾರಣೆ ಆಗಿದ ತಕ್ಷಣ ಎವ್ರಿವೇರ್ ಇಟ್ ವೆಂಟ್ ಔಟ್ ಸೇಯಿಂಗ್ ದಟ್ ಇಂಟ್ರಿಮ್ ಆರ್ಡರ್ ಆಗಿದೆ. ನಮ್ಗೆ ಇಂಟ್ರಿಮ್ ಆರ್ಡರ್ ಸಿಕ್ಕಿದ ತಕ್ಷಣ ನಾವೆಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೀವಿ. ಪ್ಲಸ್ ನಮ್ಗೆ ಫಿಸಿಕಲ್ ಕಾಪಿ ಹೋಗಿ ಸರ್ವ್ ಮಾಡಿದ್ದು 7 ಗಂಟೆಗೆ ಹೋಗಿ ಸರ್ವ್ ಮಾಡಿದ್ದು. ಅವ್ರು ಏನೋ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ, ಇದರಲ್ಲಿ ಒಂದು 5 ಯೂನಿಯನ್ಸ್ ಇವೆ. ಈ 5 ಯೂನಿಯನ್ಸ್ದು ಹೆಡ್ಡು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂದ್ಬಿಟ್ಟು ಅವರು ಹೋಗಿ ಅಲ್ಲಿ ಹೋಗಿ ಸರ್ವ್ ಮಾಡಿದ್ವಿ, ಫಿಸಿಕಲಿ ಹೋಗಿ ಸರ್ವ್ ಮಾಡಿದ್ವಿ. ಆ ಫಿಸಿಕಲಿ ಹೋಗಿ ಸರ್ವ್ ಮಾಡಿದ್ನೂ ಇಲ್ಲ, ತುಂಬ ಲೇಟ್ ಬಂತು. ಫಸ್ಟ್ ಆಫ್ ಆಲ್ ಅವರೆಲ್ಲ ತುಂಬ ದೊಡ್ಡವರು, ಅವ್ರಿಗೆ ಜ್ಞಾನ ಇದ್ದೇ ಇರ್ತದೆ. ಅಲ್ಲಿ ರೀಸನ್ ಕೊಡೋದು ಇಲ್ಲ, ನಾವು ಲೀಗಲ್ ನಮ್ಗೆ ಏನೂ ಗೊತ್ತಾಗಲ್ಲ, ಇದು ಮಾಡ್ತೀವಿ ಅದು ಮಾಡ್ತೀವಿ ಅನ್ನೋದು ಇಸ್ ಜಸ್ಟ್ ಆನ್ ದ ಫೇಸ್ ಆಫ್ ಇಟ್. ಟೆಕ್ನಿಕಲಿ ಅವಾಯ್ಡ್ ಮಾಡೋಕ್ಕೆ ಮಾಡೋ ಟ್ಯಾಕ್ಟಿಕ್ ಅಷ್ಟೇ ಹೊರತು. ಈಗ ಅವ್ರು 15ನೇ ತಾರೀಕು ಜುಲೈ 15ಕ್ಕೆ ನಾವು ಮುಷ್ಕರ ಮಾಡ್ತೀವಿ ಅನ್ನೋಂಥದ್ದನ್ನ ಹೇಳಿದ್ವಿ, ಸೂಚನೆ ಕೊಟ್ಟಿದ್ವಿ, ಆದರೂ ಕೂಡ ಇವಾಗ ಅಷ್ಟೇ ತಂದಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಸೊ ಜುಲೈ 15ಕ್ಕೆ ಮಾಡಿ, ಬಿಕಾಸ್ ದೇ ಸೇ 21 ಡೇಸ್ ನೋಟಿಸ್ ಕೊಡಬೇಕು ಬಿಫೋರ್ ಅ ಸ್ಟ್ರೈಕ್ ಇಸ್ ಬೀಯಿಂಗ್ ಕಾಲ್ಡ್. ಐ ಅಂಡರ್ಸ್ಟ್ಯಾಂಡ್. 17/7ಗೆ ಎಸ್ಮಾ ಆ್ಯಕ್ಟ್ ಬಂದಿದ ತಕ್ಷಣ ಯೋರ್ ಸ್ಟ್ರೈಕ್ ಕೆ ನಾಟ್ ಹ್ಯಾಪನ್. ಆ್ಯಂಡ್ ಅದಾಗಿದ ತಕ್ಷಣ 18/7ಗೆ ಲೇಬರ್ ಡಿಪಾರ್ಟ್ಮೆಂಟ್ ಕಾಲ್ಸ್ ದೆಮ್ ಫಾರ್ ಅ ಕನ್ಸಿಲಿಯೇಷನ್ ಮೀಟಿಂಗ್. ದಿಸ್ ಇಸ್ ಗೌರ್ಮೆಂಟ್ ಟ್ರೈಂಗ್ ಟು ಟೇಕ್ ಆ್ಯಕ್ಷನ್ ಸ್ಟೆಪ್ ಬೈ ಸ್ಟೆಪ್ ಆ್ಯಂಡ್ ಫಾಸ್ಟರ್ ಎನಫ್. ಸೊ ಆ ನಮ್ಗೆ ಗೊತ್ತಾದಂಗೆ ನೆನ್ನೆ 2 ಮೀಟಿಂಗ್ ಆಗಿದೆ, ಕನ್ಸಿಲಿಯೇಷನ್ ಮೀಟಿಂಗ್, ಏನೂ ಫಲಿತಾಂಶ ಬಂದಿಲ್ಲ. ಪ್ಲಸ್ ಆಲ್ಸೋ CM ಅವ್ರ ಜೊತೆನೂ ಮಾತಾಡಿ ಇದಕ್ಕೆ ಇಬ್ಬರು ಏನು ನಾನು ಮಾಡಲ್ಲ ನೀನು ಮಾಡಲ್ಲ ಅಂದರೆ ಆಗಲ್ಲ ಕೆಲಸಗಳು. ಈಗ 38 ತಿಂಗಳದ ಸಂಬಳ ಬಂದಿಲ್ಲ ಅನ್ನುವಂಥದ್ದು, ರಾಯಚೂರಿನಲ್ಲಿ ಒಬ್ಬರು ಡ್ರೈವರ್ ಕಂಡಕ್ಟರ್ ಅಳ್ತಾ ಇರುವಂಥದ್ದು, ಜೊತೆಗೆ ಇವತ್ತು ಕೂಡ ಎಷ್ಟೋ ಕಡೆ ಬಸ್ಗಳು ಇಲ್ಲದೆ ಮಕ್ಕಳು ಎಕ್ಸಾಮ್ಸ್ಗಳನ್ನ ಬರೀಲಿಲ್ಲ, ಈ ಥರ ಸಮಸ್ಯೆ ಬರ್ತದೆ. ಅವ್ರದ್ದು ಸಮಸ್ಯೆ ಇದೆ, ಇವ್ರದ್ದು ಸಮಸ್ಯೆ ಇದೆ. ಹಾಗಾದರೆ ಏನು ಅಂತ ಇಲ್ಲಿ ಗೊತ್ತಲ್ವಾ, ಮಧ್ಯದಲ್ಲಿ ಗೌರ್ಮೆಂಟ್ ಇದ್ದಾರೆ, ದೇ ಹ್ಯಾವ್ ಟು ಗಿವ್ ಅಸ್ ಅ ಸೊಲ್ಯೂಷನ್ ಅಟ್ ದಿ ಎಂಡ್ ಆಫ್ ದ ಡೇ. ಹೌದು, ಇವಾಗ ಗೌರ್ಮೆಂಟ್ ಹೇಳುತ್ತೆ ಇಲ್ಲ ನಾವು ಇಷ್ಟು ಏನೋ ಐ ಆಮ್ ನಾಟ್ ಶೋರ್ ಆಫ್ ದ ನಂಬರ್ಸ್. ವಿಚಾರಣೆಯಲ್ಲಿ ಗೌರ್ಮೆಂಟ್ಗೆ ಏನಾದರೂ ತಿಳಿಸುವಂಥ ಕೆಲಸ ಆಯ್ತಾ ಹೈಕೋರ್ಟ್ನಿಂದ? ಇದು ಲೇಬರ್ ಇದ್ರ ಏನು ಅಮೌಂಟ್ ಕೊಡೋದ್ ಬಗ್ಗೆ ಏನು ಆ ಥರ ಡಿಸ್ಕಷನ್ ಇಲ್ಲ. ಬಟ್ ಗೌರ್ಮೆಂಟಿಗೆ ಒಂದು ಇನ್ಫಾರ್ಮೇಷನ್, ಇವಾಗ ಸ್ಟ್ರೈಕು ಇಲ್ಲೀಗಲ್ ಅಂತ ಡಿಕ್ಲೇರ್ ಆದರೆ ಪ್ಲೀಸ್ ಟೇಕ್ ಆ್ಯಕ್ಷನ್ ಅಕಾರ್ಡಿಂಗ್ಲಿ ಅಂತ ಒಂದು ಕನ್ಫರ್ಮ್ಡ್ ಸ್ಟೆಪ್ ಸಿಕ್ಕಿದೆ. ಅದು ಬಿಟ್ಟರೆ ಬೇರೆ ಏನೂ ಇದ್ದಿಲ್ಲ. ದೇಲ್ ಹ್ಯಾವ್ ಟು ಗೋ ಹೆಡ್ ವಿತ್ 7th ಒಂದು ಮೀಟಿಂಗ್ ಆಗುತ್ತೆ ಅಂತ ಇದ್ದಾರೆ. ಆ ಮೀಟಿಂಗಲ್ಲಿ ಏನಾಗುತ್ತೆ, ಏನು ನಡೆಯುತ್ತೆ, ಯಾರು ಇನ್ ಬಿಟ್ವೀನ್ ಕಾಂಪ್ರಮೈಸ್ ಮಾಡಿಕೊಂಡು ಇದು ಮಾಡ್ತಾರೆ ಅಂತ ಗೊತ್ತಾಗಬೇಕು ಅಷ್ಟು. ಸೊ ಹಾಗಿದ್ರೆ ಈ ಕ್ಷಣದಿಂದ ಮುಷ್ಕರ ನಿಲ್ಲಿಸಬೇಕು ಅಂತ ಹೇಳಿದ್ರು. ಹೌದು, ಈ ಕ್ಷಣದಿಂದ ಮುಷ್ಕರ ನಿಲ್ಲಿಸಬೇಕು. ಬಿಕಾಸ್ ನೆನ್ನೆ ಆಲ್ರೆಡಿ ಆರ್ಡರ್ ಕೊಟ್ಟಾಗಿದೆ ಸೇಯಿಂಗ್ ದಟ್ ಮುಷ್ಕರ ಆಗಬಾರ್ದು ಅಂತ. ಆದರೂ ಇನ್ನೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅನ್ನೋದು ಗೊತ್ತಾಗಿದ್ದಕ್ಕೆ ಇದಾಗುತ್ತೆ.
ಇದಿಷ್ಟು ದೀಕ್ಷಾ ಅಮೃತೇಶ್ ವಕೀಲರ ಮಾತಾಗಿರುವಂಥದ್ದು. ಅಂದರೆ ಈ ಕ್ಷಣದಿಂದ ಮುಷ್ಕರವನ್ನು ನಿಲ್ಲಿಸಬೇಕು, ಇಲ್ಲ ಅಂತಂದರೆ ಕಾನೂನು ಪ್ರಕಾರದ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೂಡ ನೀಡಿರುವಂಥದ್ದು. ಸದ್ಯ ಈ ಮುಷ್ಕರದ ವಿವಾದ ಏನಿದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ.